ಜೈಲಲ್ಲಿ ನಟ ದರ್ಶನ್ಗೆ ತಲೆದಿಂಬು ಕೊಡ್ತಾ ಇಲ್ಲ, ನ್ಯಾಯಾಂಗ ನಿಂದನೆ ಆಗಿದೆ. ಜಡ್ಜೇ ಬೇಕಾದ್ರೆ ಬಂದು ನೋಡ್ಲಿ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡ್ರು. ಕೋರ್ಟ್ ಈ ವಾದವನ್ನ ಅಥವಾ ಈ ಅರ್ಜಿಯನ್ನ ಪುರಸ್ಕರಿಸಿ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟು ವಾಸ್ತವ ಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು. ಅದರಂತೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಮತ್ತು ಸದಸ್ಯರು ಇವತ್ತು ಪರಪ್ಪನಗ್ರಹಾರ ಜೈಲಿಗೆ ವಿಸಿಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನನ್ನ ಇಟ್ಟಿರುವ ಕ್ವಾರಂಟೈನ್ ಸೆಲ್ನಲ್ಲಿ ಪರಿಶೀಲನೆ ನಡೆಸೋಕೆ ಅವರು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರಂತೆ. ನಿಜವಾಗ್ಲೂ ಹಾಸಿಗೆ ತಲೆದಿಂಬು ಅದೆಲ್ಲ ಕೊಡಲಾಗಿದೆ ಅಂದರೆ ಮ್ಯಾನ್ಯುಯಲ್ ಪ್ರಕಾರ ಹಾಸಿಗೆ ಅಂದರೆ ಹಾಸಿಗೆನೇ ತಂದು ಕರ್ಲಾನ್ ಮ್ಯಾಟ್ರಸ್ ಕೊಟ್ಬಿಡಲ್ಲ. ಮ್ಯಾನ್ಯುಯಲ್ ಪ್ರಕಾರ ಅವ್ರಿಗೆ ಕೊಟ್ಟಿದ್ದಾರಾ, ಅವ್ರನ್ನ ಚಳಿಯಿಂದ ರಕ್ಷಿಸೋ ನಿಟ್ಟಿನಲ್ಲಿ ಆ ವಸ್ತುಗಳು ಉಪಯೋಗಕ್ಕೆ ಬರ್ತಿದೆಯಾ ಇಲ್ವಾ, ಮತ್ತು ಅವರು ಫಂಗಸ್ ಬೆಳೀತಾ ಇದೆ ಆಗ್ತಾ ಇಲ್ಲ ಅಂತೆಲ್ಲ ಅಂತಿದ್ರಲ್ಲ, ನಿಜವಾಗ್ಲೂ ಆ ಲೈಟ್ ಬರ್ತಾ ಇಲ್ವಾ, ಏನು ಪ್ರಾಬ್ಲಮ್ ಕ್ವಾರಂಟೈನ್ ಸೆಲ್ನಲ್ಲಿ ಅಂತ ಇವರೆಲ್ಲ ನೋಡಿ ಸೂಕ್ತವಾಗಿ ಪರಿಶೀಲನೆ ಮಾಡಿ ಇದರಲ್ಲಿ ನ್ಯಾಯಾಂಗ ನಿಂದನೆ ಅಂಶಗಳು ಎಷ್ಟು ಅನ್ನೋದನ್ನು ನೋಡ್ಕೊಳ್ತಾರೆ. ಒಂದು ವೇಳೆ ನ್ಯಾಯಾಂಗ ನಿಂದನೆ ಅಂಶಗಳಿದ್ದರೆ ಕೋರ್ಟ್ಗೆ ಆ ಬಗ್ಗೆ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡ್ತಾರೆ. ಇಲ್ಲ ಅಂದರೆ ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಫೆಸಿಲಿಟಿ, ಆದರೂ ಇವ್ರು ಖಾತೆ ತೆಗೆದಿದ್ದಾರೆ ಅಂತ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಸೊ ಏನಾಗುತ್ತೆ ಅನ್ನೋದು ನೋಡಬೇಕು. ಆ ನಂತರ ದರ್ಶನ್ ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಳ್ತಾರೆ, ಅದನ್ನೂ ವರದಿಯಲ್ಲಿ ಹಾಕಿ ಕಳಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ 18ರ ಒಳಗೆ ಈ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿದೆ ಅಧಿಕಾರಿಗಳು.